ದೊಡ್ಡ ದೊಡ್ಡ ಕಲಾವಿದರು ಸಿನಿಮಾಗಳಲ್ಲಿ ನಟಿಸುವರಯ್ಯ, ಸಣ್ಣ ಮಧ್ಯಮ ಕಲಾವಿದರು ಧಾರಾವಾಹಿಗಳಲ್ಲಿ ನಟಿಸುವರಯ್ಯ, ಬಡ ಕಲಾವಿದರಾದ ಗ್ರಾಮದ ನಮ್ಮ ಗೊರಬಾಳ ಗ್ರಾಮದ ಕಲಾವಿದರು ಎಲ್ಲೇ ನಟಿಸಬೇಕಯ್ಯ ಎಂದು ಪ್ರಶ್ನೆ ಉದ್ಭವವಾದಾಗ ಇಂಥ ನಾಟಕಗಳ ವೇದಿಕೆಗಳ ಮೂಲಕ ಅವರ ಕಲೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಯಾವುದಾದ್ರೂ ಅವಕಾಶ ಇದ್ದರೆ ಅದು ನಾಟಕವನ್ನು ಅನ್ನೋ ಒಂದು ವೇದಿಕೆ ಮಾತ್ರ. ಆದ್ರೆ ಆ ಒಂದು ಕಲೆ ಎಲ್ಲರಿಗೂ ಒಲಿಯುವುದಿಲ್ಲ, ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತಾಳೆ. ಆದರೆ ಅಂಥ ಕಲಾ ದೇವತೆಯನ್ನು ಒಲಿಸಿಕೊಡುವಂಥ ಶಕ್ತಿ ಯಾರಿಗೈತೆ ಅಂದ್ರೆ ನಮ್ಮೂರಿನ ಗಂಗಯ್ಯ ಹಿರೇಮಠ ಅವರ ಒಂದು ಶ್ರಮ ಇವತ್ತು ಈ ವೇದಿಕೆ ಆಗಲಿಕ್ಕೆ ಕಾರಣ ಐತಿ. ಕಾಕಬುದ್ಧಿ ಕಡೆ ಕಾಯಿಸಲಾರದೆ ಲೋಕದ ಕಡಲಿನಗಾಗಬೇಕು, ಮೂಕನಾಗಬೇಕು, ಜಗದುರು ಇರಬೇಕು.
ಹೇ ತಂದೆ ಬಸವೇಶ್ವರ, 21ನೇ ಶತಮಾನದಲ್ಲಿ ಈ ತತ್ವಜ್ಞಾನವನ್ನು ಈ ಜಗಕ್ಕೆ ಸಾರಿದೆ ನೀನು. ದುಡಿಮೆ ದೇವರು, ದುಡಿಮೆ ಸ್ವರ್ಗವೆಂದು ಇಲ್ಲಿರುವ ಜನಕ್ಕೆ ಕಲಿಸಿಕೊಟ್ಟ ಕ್ರಾಂತಿಕಾರಿ ನೀನು. ನಿನ್ನನ್ನು ಎಷ್ಟು ವರ್ಣಿಸಿದರೂ ಸಾಲದು ತಂದೆ, ಸಾಲದು. ನನ್ನ ಪತಿ ದೇವರು ಕೂಡ ಧರ್ಮದಾರಿಯಲ್ಲೇ ದುಡಿಮೆ ಎಂದು ದೇವರೆಂದು ಬದುಕುತ್ತಿದ್ದಾರೆ. ಹಾಗೆ ಕಷ್ಟದಲ್ಲಿರುವವರಿಗೆ ಹಣದ ಸಹಾಯ ಮಾಡಿ ಹಸಿದವರಿಗೆ ಅನ್ನದಾತನಾಗಿರುವ ನನ್ನ ಪತಿಗೆ ಯಾವ ಕಷ್ಟ ಬಾರದಾಗೆ ನೋಡಿಕೊಳ್ಳ ಕಾಪಾಡು ತಂದೆ, ಕಾಪಾಡು. ಭಾಗೀರಥಿ, ನಮ್ಮ ಮನೆ ದೇವರಾದ ಮಾರುತೇಶ್ವರನ ಪೂಜೆ ಆಯ್ತೆ? ಆಯ್ತು ಸ್ವಾಮಿ, ಪೂಜೆ ಮುಗಿದಿದೆ. ಪ್ರಸಾದವನ್ನು ತೆಗೆದುಕೊಳ್ಳಿ ಸ್ವಾಮಿ. ಹೇ ಭಾಗೀರಥಿ, ಮಾರುತೇಶ್ವರನ ಹತ್ತಿರ ಏನೆಂದು ಬೇಡಿಕೊಂಡಿರುವೆ? ಸ್ವಾಮಿ, ಈ ನಮ್ಮ ಮನೆತನಕ್ಕೆ ಯಾವ ಕೆಟ್ಟ ದೃಷ್ಟಿ ಬೀಳದಾಗಿ ಕಾಪಾಡೆಂದು ಆ ದೇವರಲ್ಲಿ ಬೇಡಿಕೊಂಡೆ. ನಮ್ಮ ಅತ್ತೆ ಮಾವಂದರ ಪುಣ್ಯದಿಂದ ಅಂದಿನಿಂದ ಇಂದಿನವರೆಗೂ ನಮ್ಮ ಮನೆತನ ಜನಾರ್ದನ ಸೇವೆ, ಜನಸೇವೆ, ಜನಾರ್ದ ಸೇವೆ ಎಂದು ಜನ ಮೆಚ್ಚಿದ ಜಮೀನ್ದಾರೆಂದು ಕೊಂಡಾಡ್ದು ನೋಡಿದರೆ ನನಗೆ ತುಂಬ ಸಂತೋಷವಾಗುತ್ತೆ ಸ್ವಾಮಿ, ತುಂಬ ಸಂತೋಷವಾಗುತ್ತೆ. ಜೈಕಾರ ಹಾಕಿಸಿಕೊಳ್ಳುವುದಕ್ಕಾಗಿ ಜನಸೇವೆ ಮಾಡುತ್ತಾ ಇಲ್ಲ ಭಾಗೀರಥಿ. ಈ ಮನೆಯ ಸಿದ್ಧಾಂತವನ್ನು ಮುಂದುವರಿಸಿಕೊಂಡು ನಡೆಯುತ್ತಿರುವೆ. ಹಸಿದು ಬಂದವರಿಗೆ ಅನ್ನ ಹಾಕುವುದು ನಮ್ಮ ಧರ್ಮ. ಕಷ್ಟದಲ್ಲಿ ಇದ್ದವರಿಗೆ ಕರುಣೆಯಿಂದ ಸಹಾಯ ಮಾಡುವುದು, ಅನ್ಯಾಯದ ವಿರುದ್ಧ ಹೋರಾಡುವುದೇ ನನ್ನ ಗುರಿ. ಸ್ವಾಮಿ, ನಿಮ್ಮ ಧರ್ಮನಿಷ್ಠೆಗೆ ಜಯ ಸಿಗುತ್ತೆ ಸ್ವಾಮಿ. ಜಯ ಸಿಗುವುದು ಮುಖ್ಯವಲ್ಲ ಭಾಗೀರಥಿ. ಧರ್ಮದಿಂದ ನಡೆದುಕೊಳ್ಳುವುದೇ ಮಾನವನ ಧರ್ಮ. ನ್ಯಾಯದಿಂದ ನಡೆದುಕೊಳ್ಳುವುದೇ ನನ್ನ ನಿಯತ್ತು. ನೀತಿವಂತನಾಗಿ ಜನರ ಮಧ್ಯೆ ಬಾಳುವುದೇ ನನ್ನ ಜೀವನದ ಗುರಿ. ಹೌದು ಸ್ವಾಮಿ, ನಿಮ್ಮ ಧರ್ಮನಿಷ್ಠೆಗೆ ಈ ಮನೆಯ ಆಧಾರ ಸ್ತಂಭವಾಗಿದೆ. ಆದರ್ಶ ರೈತರೆಂದು ಈ ರೈತರು ಕೊಂಡಾಡ್ದು ನೋಡಿದ್ರೆ ನನಗೆ ತುಂಬಾ ಸಂತೋಷವಾಗುತ್ತೆ ಸ್ವಾಮಿ, ಸಂತೋಷವಾಗುತ್ತೆ. ಆದರ್ಶದಿಂದ ನಡೆಯುವ ನಮ್ಮಂತ ರೈತರಿಗೆ ಮರ್ಯಾದೆನೇ ಇಲ್ಲದಂತಾಗಿದೆ ಭಾಗೀರಥಿ. ಈಗಿನ ಕಾಲದಲ್ಲಿ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ದರ್ಪದಿಂದ ಮೆರೆಯುತ್ತಿದ್ದಾನಲ್ಲ ಆ ಉಗ್ರಯ್ಯ ಪ್ರಶಾಂತ್ ಪಾಟೀಲಿನಂತ ಗೋಮುಖ ವ್ಯಾಘ್ರಗಳು ಈ ಭೂಮಿಯ ಮೇಲೆ ಇರುವವರೆಗೂ ನಮ್ಮಂತ ರೈತರಿಗೆ ಗೋಳು ತಪ್ಪಿದ್ದಲ್ಲ ಭಾಗೀರಥಿ, ತಪ್ಪಿದ್ದಲ್ಲ. ಸ್ವಾಮಿ, ಒಣಗಿದ ಒಂದು ಕಾಡು ವನಕ್ಕೆ ಬೆಂಕಿ ಹಚ್ಚಿದರೆ ಇಡೀ ಕಾಡೇ ನಾಶವಾಗುತ್ತೆ. ಅದರಂತೆ ಸ್ವಾಮಿ, ಈ ಸಮಾಜದಲ್ಲಿ ನಯವಂಚಕರ ಅಟ್ಟಹಾಸ ಹೆಚ್ಚಾಗಿದೆ ಸ್ವಾಮಿ ನಾಡಿನಲ್ಲಿ. ನಿಜ ಭಾಗೀರಥಿ, ಬಲಗೈಯಲ್ಲಿ ತುತ್ತು ತೋರಿಸಿ ಎಡಗೈನಿಂದ ವಿಷವಿಣಿಸುವ ಕಾಲವಿದು. ಧರ್ಮ ನಿಷ್ಠಕ್ಕಿಂತ ಕರ್ಮದ ಕಾರ್ಯಗಳು ಕಂಗೊಳಿಸುತ್ತಿದೆ ಭಾಗೀರಥಿ ಈ ಸಮಾಜದಲ್ಲಿ. ಸ್ವಾಮಿ, ಮಸನಕ್ಕೆ ಹೊರಟವರನ್ನು ಎಷ್ಟೊಂದು ಅಲಂಕಾರ ಮಾಡಿದರೂ ಅದು ವ್ಯರ್ಥ ಸ್ವಾಮಿ. ಕರ್ಮದ ಕಡಲನ್ನು ಖಡ್ಗವನ್ನು ಹಿಡಿದುಕೊಂಡು ಧರ್ಮವಂತರ ಶಿರಛೇದನೆ ಮಾಡುವವರಿಗೆ ಮಸನವೇ ಸರಿಯಾದ ಮಾರ್ಗ ಸ್ವಾಮಿ. ಮಾಡಿದವರ ಪಾಪ ಆಡಿದವರ ಬಾಯಿಲೆನ್ನೋ ಹಾಗೆ ಅವರವರು ಮಾಡಿದ್ದು ಅವರೇ ಉಣ್ಣುತ್ತಾರೆ ಬಿಡಿ ಸ್ವಾಮಿ. ಅಣ್ಣ, ಹತ್ತಿಗೆ ಪೊಲೀಸ್ ಇಂಟರ್ವ್ಯೂಗೆ ಅರ್ಜಿ ಹಾಕಿದ್ದೆ. ನಿಮ್ಮಿಬ್ಬರ ಒಪ್ಪಿಗೆ ಇದ್ದರೆ ಇಂಟರ್ವ್ಯೂಗೆ ಅಟೆಂಡ್ ಆಗುವೆ ಅಣ್ಣ. ಸೋದರ ರವಿಕಾಂತ್, ಈ ನಾಡಿನ ನಿಷ್ಠಾವಂತ ಅಧಿಕಾರಿ ಆಗುವ ಆ ಶಕ್ತಿ ನಿನ್ನಲ್ಲಿದ್ದರೆ ನಮಗೆ ಒಪ್ಪಿಗೆ. ಈಗೇಕೆ ನಮ್ಮನ್ನು ಪ್ರಶ್ನೆ ಮಾಡುವೆ? ಅಣ್ಣ, ನಿಮ್ಮ ಆದರ್ಶದಲ್ಲಿ ಬೆಳೆದವರು ನಾವು. ರೈತನೇ ದೇಶದ ಬೆನ್ನೆಲುಬು. ನಮ್ಮಂತ ರೈತರ ಕೈ ಬೆರಳು
ಮಣ್ಣಿನಲ್ಲಿ ಕೆಲಸ ಮಾಡಿ ಈ ಸಕಲ ಜೀವರಾಶಿಗಳಿಗೆ ಅನ್ನ ನೀಡುವುದೇ ಶ್ರೇಷ್ಠವೆಂದು ಮಾರ್ಗದರ್ಶನ ತೋರಿದವರು ನೀವು. ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳಿದ್ದೇನಣ್ಣ. ನಿಜ ರವಿಕಾಂತ್, ನೀನು ಹೇಳುವುದು ಸತ್ಯ. ಈ ಭೂತಾಯಿಯ ಸೇವೆ ಮಾಡುವ ರೈತನಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಈಗಿನ ಕಾಲದಲ್ಲಿ. ಅದೇ ಸರಕಾರಿ ಕೆಲಸದಲ್ಲಿ ಇದ್ದವನಿಗೆ ಸಲಾಂ ಹೊಡೆದು ಸನ್ಮಾನ ಮಾಡುತ್ತಾರೆ ಹೀಗ. ಆದರೆ ಮಳೆ ಬಳಿ ಚಳಿ ಗಾಳಿ ಲೆಕ್ಕಿಸದೆ ಕಷ್ಟಪಡುವ ರೈತನನ್ನು ಕಾಲು ಕಸಕ್ಕಿಂತ ಕೀಳಾಗಿ ಕಾಣುತ್ತಿದ್ದಾರೆ ಈ ನಮ್ಮ ದೇಶದ ಭ್ರಷ್ಟ ರಾಜಕಾರಣಿಗಳು. ಸ್ವಾಮಿ, ರಾಜ ವೈಭವ ಸಿಂಹಾಸನದ ಮೇಲೆ ಕುಳಿತು ರಾಜ ಅಭಾರ ಆಡುವವರಿಗೆ ಅಂಥವ್ರು ಏನು ಗೊತ್ತು ಸ್ವಾಮಿ ಈ ರೈತರ ಬೆಲೆ. ನೋಡಪ್ಪ ಮೈದುನ, ಅಂತ ಕಟುಕರಿಗೆ ಬುದ್ಧಿ ಕಲಿಸಲು ನೀನು ಪೊಲೀಸ್ ಆಫೀಸರ್ ಆಗಿ ಬರಬೇಕಪ್ಪ. ಆ ಉಗ್ರಯ್ಯ ಪ್ರಶಾಂತ ಪಾಟೀಲರಂತವ್ರಿಗೆ ಮಟ್ಟ ಹಾಕಲು ನೀನು ಪೊಲೀಸ್ ಅಧಿಕಾರಿ ಆಗ್ಲೇಬೇಕು ಮೈದುನ. ಹೊತ್ತಿಗೆ ಉಗ್ರಯ್ಯ ಮತ್ತು ಪ್ರಶಾಂತ್ ಪಾಟೀಲರಂತ ಆ ಪುಂಡ ಪುಡಾರಿಗಳಿಗೆ ಕೈಕೊಳ ತೊಡಿಸಿ SP ಸಾಂಗ್ಲಿಯನ IPS ಕೆಂಪಯ್ಯರಂತೆ ನಿಷ್ಠಾವಂತ ಅಧಿಕಾರಿಯಾಗಿ ನ್ಯಾಯ ದೇವತೆಗೆ ಅನ್ಯಾಯ ಬೆಸಗಿ ಕೊಲೆ ಸುಲಿಗೆ ಮಾಡಿ ಈ ಕನ್ನಡ ನಾಡನ್ನು ಕರಳ ಮಾಡುವ ಆ ಭ್ರಷ್ಟ ರಾಜಕಾರಣಿಗಳಿಗೆ ಕೈಕೊಳ ತೊಡಿಸುವುದೇ ನನ್ನ ಮುಂದಿನ ಗುರಿ. ಎತ್ತಿಗೆ ನನ್ನ ಮುಂದಿನ ಗುರಿ. ಸೋದರ ರವಿಕಾಂತ್, ಈ ಕಾಕಿ ಕಾದಿ ಕಾವಿ ಇವು ಮೂರು ನಮ್ಮ ನಾಡಿನ ನ್ಯಾಯಸ್ತಂಭಗಳು. ಈ ಕಾಕಿ ಕಾದಿ ಕಾವಿ ತಮ್ಮ ತಮ್ಮ ಕರ್ತವ್ಯವನ್ನು ನ್ಯಾಯಯುತವಾಗಿ ನಿಭಾಯಿಸಿಕೊಂಡು ಹೋದರೆ ಈ ಜಗತ್ತಿನಲ್ಲಿ ನಮ್ಮ ನಾಡು ಉತ್ತುಂಗಕ್ಕೆ ಏರುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಖಾದಿಯ ಬಟ್ಟೆ ಧರಿಸಿ ಕಾವಿ ಕಾಕಿಯನ್ನು ತನ್ನ ಕೈವಶ ಮಾಡಿಕೊಂಡು ನಮ್ಮ ಪ್ರಜೆಗಳಿಗೆ ಮರಳು ಮಾಡಿ ಕಾನೂನು ಕಣ್ಣಿಗೆ ಮಣ್ಣೆರಚುವ ಭ್ರಷ್ಟರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನಿಷ್ಠಾವಂತ ಅಧಿಕಾರಿಯಾಗೋ. ರಕ್ತ ಸಂಬಂಧಗಳನ್ನು ನೋಡದೆ ಕಾನೂನು ಕಾಪಾಡು ರವಿಕಾಂತ, ಕಾನೂನು ಕಾಪಾಡು. ಆಯ್ತು ಅಣ್ಣ, ನಿಮ್ಮ ಇಷ್ಟದಂತೆ ನೀಡುತ್ತೇನೆ. ನಿಮ್ಮ ಅನುಗ್ರಹದಿಂದ ಇಂದು ನಡೆಯುವ ಇಂಟರ್ನಲ್ಲಿ ಸೆಲೆಕ್ಷನ್ ಆಗಿದ್ದೆ. ಆದರೆ ನನ್ನ ಕರ್ತವ್ಯ ದುರುಪಯೋಗ ಪಡಿಸಿಕೊಳ್ಳದೆ ಈ ದೇಶದ ಜನತೆಗೆ ಅತ್ಯಾಚಾರ ಎಸಗುವ ಆ ದೇಶ ದ್ರೋಹಿಗಳನ್ನು ಸದೆ ಬಡಿದು ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಎತ್ತಿಡಿಯುವ ದಿಟ್ಟ ಅಧಿಕಾರಿ ಆಗುತ್ತೇನೆ. ನನಗೆ ಆಶೀರ್ವಾದ ಮಾಡಿ. ಆ ಬಸವೇಶ್ವರನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತಪ್ಪ. ನೀನು ಹೋಗಿ ಬಾ ಅಣ್ಣ. ಹತ್ತಿಗೆ ನಾನು ಹೋಗಿ ಬರ್ತೇನೆ. ನೋಡಿದೆಯ ಭಾಗೀರಥಿ ನನ್ನ ತಮ್ಮನನ್ನು. ನನ್ನ ಮಾತು ಎಂದರೆ ಅವನಿಗೆ ವೇದವಾಕ್ಯ. ನನ್ನ ಒಪ್ಪಿಗೆ ಪಡೆಯದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ನನ್ನ ತಮ್ಮ ರವಿಕಾಂತ. ನನ್ನ 3 ಜನ ಅಣ್ಣ ತಮ್ಮಂದಿರಲ್ಲಿ ಇಲ್ಲಿಯವರೆಗೆ ಭಿನ್ನಾಭಿಪ್ರಾಯ ಬಾರದೆ ತೋರುತ್ತಿದ್ದಾರೆ. ಇನ್ನು ಮುಂದೆ ಅನ್ಯೂನ್ಯವಾಗಿ ಜೀವನ ನಡೆಸಲೆಂದು ಆ ಭಗವಂತನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಭಾಗೀರಥಿ, ಬೇಡಿಕೊಳ್ಳುತ್ತೇನೆ. ಸ್ವಾಮಿ, ಬದುಕೆಂಬ ಈ ಪಯಣದಲ್ಲಿ ಆ ದೇವರಿಂದ ನಿಮಗೆ ಜಯ ನೀಡೇ ನೀಡುತ್ತಾನೆ ಸ್ವಾಮಿ. ಹುಟ್ಟುತ್ತಾ ಅಣ್ಣ ತಮ್ಮೆಂದರು, ಬೆಳೆಯುತ್ತಾ ದಾಯದಿಗೂ ಎನ್ನುವಾಗ ಈಗಿನ ಕಾಲದಲ್ಲಿ ಅಣ್ಣ ತಮ್ಮೆಂದರೆಂದರೆ ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ನಿಮಗೆ. ನನ್ನ ಬದುಕೆಂಬ ಈ ಪಯಣದಲ್ಲಿ ನನ್ನ ಪತಿಯಾಗಿ ನನ್ನ ಬದುಕಿನ ಪಾಳೆಗಾರನಾಗಿ ಸಿಗಬೇಕಾದ್ರೆ ಬಾಣಂಗಿಲ ಚಂದ್ರ ಸ್ವಾಮಿ ನೀವು, ಬಾಣಂಗಿಲ ಚಂದ್ರ ನೀವು. ಚಂದಿರನ ಬಾನಂಗಲದಲ್ಲಿ ಮಿನುಗುವ ತಾರೆ ನೀನು. ನಿನ್ನಂತ ನಯವಾದ ಹೆಣ್ಣು ನನ್ನ ಬಾಳ ಸಂಗಾತಿಯಾಗಿ ಸಿಕ್ಕಿದ್ದು 7
ಜನ್ಮದ ಪುಣ್ಯವೆಂದು ಭಾವಿಸಿರುವೆ ಭಾಗೀರಥಿ. ಶೃಂಗಾರದ ಕಾವ್ಯ ಬಂಗಾರ ನೀನು, ಶೃಂಗಾರ ಇಲ್ಲದ ಬಡವ ನಾನು. ಈ ನಿನ್ನ ಪ್ರೀತಿ ನನಗೆ ಸಿಂಗಾರವಾದರೆ ನನ್ನ ಬಾಡು ಬಂಗಾರವಾದಂತೆ. ಅದಕ್ಕೆ ಬೆರಗಾದ ಈ ಪ್ರೇಮಿಗೆ ಸುರಿಸುವಂದು ಜೇನಿನಂತ ಸುಮಧುರ ಗಾನ. ಛೀ ಹೋಗ್ಯಪ್ಪ, ನಿಮ್ಗೆ ರಸಿಕತೆ ಅಂದ್ರೆ ಬಲು ಇಷ್ಟ ನಿಮಗೆ. ನಿನ್ನಂತ ಸತಿ ಇರಲು ನನಗೇಕೆ ಸಿರಿಯ ಕೊರತೆ ಕಣೆ? ಅಲ್ಲ ರೀ, ನಾನು ಶೃಂಗಾರ, ನೀವು ಬಂಗಾರ. ಮುಗಿಲ ಮಲ್ಲಿಗೆಯೋ ಗಗನದ ತಾರಿಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಓ ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಅರಳಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಭಗವ ಚಂದ್ರನ ಕಂಡ ನೈದಿಲೆಯಂತೆ ನಿನ್ನ ಈ ನಗುವು ಕಾವೇರಿ ಅರಗಿಣಿ ನುಡಿಗಳು ನೀನೆ ಸ್ವರಗಳು ಅರಿಯೇ ಹೋದಿ ಓರಾವಾದಿ la 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 ಅಲ್ಲೇ ಭಾಗೀರಥಿ, ಈ ನಿನ್ನ ಕೋಗಿಲೆಯ ಕಂಠದಿಂದ ಇಂಪಾದ ಗಾನ ಕೇಳುತ್ತಾ ಇದ್ದರೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ನಮ್ಮ ತಾಲೂಕಿನ ಎಲ್ಲ ರೈತ ಮುಖಂಡರು ಸೇರಿ ನಮ್ಮ ರೈತ ಪರ ಪಕ್ಷದಿಂದ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಈ ತಿಂಗಳು ನಡೆಯುವ ವಿಧಾನಸೌಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕೆಂದು ಸಭೆ ಕರೆದಿದ್ದಾರೆ. ಸಭೆಗೆ ಹೊರಟಿರುವೆ. ಆಯ್ತು ಸ್ವಾಮಿ, ಹೋಗಿ ಬನ್ನಿ. ನಿಮ್ಮಿಂದ ಅಲ್ಲದರೂ ಇಲ್ಲಿ ಆಡಳಿತ ಮಾಡೋರಿಗೆ ಸರಿಯಾಗಿ ಜಯ ಸಿಕ್ಕೇ ಸಿಗುತ್ತೆ ಸ್ವಾಮಿ. ಯಾಕಣ್ಣ ಎಲ್ಲಿಗೆ ಹೊರಟಂತೆ ಕಾಣುತ್ತಿದೆಯಲ್ಲ? ನಮ್ಮ ರೈತರು ಸಭೆ ಕರೆದಿದ್ದಾರೆ ಸೋದರ, ಸಭೆಗೆ ಹೊರಟಿರುವೆ. ಅಂದಾಗೆ ಹೊಲದಲ್ಲಿ ಬೆಳೆ ಚೆನ್ನಾಗಿದೆಯಾ ತಾನೆ? ಅಣ್ಣ, ಭೂತಾಯಿಯನ್ನು ನಂಬಿ ಭೂತಾಯಿಯ ಒಡಲಲ್ಲಿ ದುಡಿಯುವ ನಮಗೆ ಒಳ್ಳೆಯ ಬೆಳೆಯನ್ನೇ ಕಲ್ಪಿಸಿದ್ದಾಳೆ ನಮ್ಮ ಭೂಮಾತೆ. ಆದರೆ ನಮ್ಮ ಹೊಲದಲ್ಲಿ ಬೆಳೆದಿರುವ ಬೆಳೆಯನ್ನು ಸಹಿಸದೆ ನಮ್ಮ 2 ಸಾಲು ಹತ್ತಿಯ ಬೆಳೆಯನ್ನು ನಾಶ ಮಾಡಿದ್ದಾನೆ ಆ ಕೆಟ್ಟ ಕುಲದ ಉಗ್ರಯ್ಯ. ಓ
ಹೋಗಲಿ ಬಿಡು ಗುರು. ಕೊಡುವ ದೇವರು ಬಡವನಲ್ಲ. ಕೊಡಲೇಬೇಕೆಂದರೆ ಒಂದೇ ಸಾಲಿನಲ್ಲಿ ಕೊಡುತ್ತಾನೆ ಆ ದೇವರು. ಕೊಡುತ್ತಾನೆಂದು ಕೈ ಕಟ್ಟಿ ಕುಳಿತರೆ ಬೆಳೆ ಬರಲಾರದಣ್ಣ. ಕಷ್ಟಪಟ್ಟು ದುಡಿದಾಗಲೇ ಒಳ್ಳೆ ಬೆಳೆ ಬರಲು ಸಾಧ್ಯ. ಕಷ್ಟಪಟ್ಟ ಬೆಳೆದ ಬೆಳೆಯನ್ನೇ ನಾಶ ಮಾಡಿರುವನು ಆ ಕಟುಕ. ಆ ಕಟುಕರಿಗೆ ಎದೆಗೆ ಒಂದು ಬುದ್ಧಿ ಕಲಿಸಿದಾಗಲೇ ತಿಳಿಯುತ್ತದೆ ಆ ನೀಚನಿಗೆ. ಕೋಪದ ಕೈಯಲ್ಲಿ ಬುದ್ಧಿ ಕೊಡುವುದು ಸರಿಯಲ್ಲ ಗುರು, ಸರಿಯಲ್ಲ. ಇಂದು 2 ಸಾಲು ಬೆಳೆಯನ್ನು ನಾಶ ಮಾಡುತ್ತಾನೆ, ನಾಳೆ ಇಡೀ ಹೊಲದ ಬೆಳೆಯನ್ನೇ ನಾಶ ಮಾಡುತ್ತಾನೆ ಆ ಉಗ್ರಯ್ಯ. ಆ ಕಟುಕನಿಗೆ ಎದೆಗೆ ಒಂದು ಬುದ್ಧಿ ಕಲಿಸಿದಾಗಲೇ ತಿಳಿಯುತ್ತದೆ ಆ ನೀಚನಿಗೆ. ನೀನು ಆತುರ ಪಡಬೇಡ ಗುರು. ನಾನು ಆ ಉಗ್ರಯ್ಯನಿಗೆ ಎಲ್ಲ ತಿಳಿಸಿ ಹೇಳುವೆ. ಇಡಿಗಾಗಿ ಪಡೆಕಾಳು ಕಳೆದುಕೊಳ್ಳುವುದು ಬೇಡ. ಅವರು ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಕೊಡುತ್ತಾನೆ ಆ ದೇವರು. ಸಮಯ ಬಾಳುವಾಯಿತು. ನಿನ್ನ ಹತ್ತಿಗೆ ಬಿಸಿಯ ಉಗ್ಗಿ ತುಪ್ಪ ಮಾಡಿದ್ದಾಳೆ. ಊಟ ಮಾಡು ಹೋಗಪ್ಪ, ಊಟ ಮಾಡು ಹೋಗು, ನಾನು ಬರುತ್ತೇನೆ. ಆಯ್ತು, ನಡೆಯೋಣ. ಕಾವೇರಿ, ಕಾವೇರಿ, ಒಳಗಡೆ ಏನು ಮಾಡ್ತಾ ಇದ್ದಾಳೆ? ಒದರಿದ್ದ ಕಬರಿಲ್ಲವೇ ನಿನಗೆ? ಯಾಕ್ರಿ ಇಷ್ಟೊಂದು ಜೋರಾಗಿ ಕೂಗ್ತಿದ್ದೀರಲ್ಲ? ಒಂದೇ ಸಮನೆ ಕಾವೇರಿ ಕಾವೇರಿ ಕಾವೇರಿ. ನಾನೇನು ಈ ಮನೆಗೆ ಯಜಮಾನಿ ಅಂತ ತಿಳ್ಕೊಂಡಿದ್ದೀರಾ ರೇ? ಒಳಗಡೆ ತುಂಬಾನೇ ಕೆಲ್ಸ ಇತ್ತು. ಏನೋ ದೊಡ್ಡ ಮನೆ ಅಂತ ಕೊಟ್ಟು ಹೋದ್ರು ನನ್ನ. ಈ ಮನೆಗೆ ನಿಮ್ಮನ್ನ ಯಾಕಾರ ಮದ್ವೆ ಆಗಿನಿ ಅಂತೀನಿ ನಾನು. ಕಾವೇರಿ ಕಾವೇರಿ ಕಾವೇರಿ. ಸಿಟ್ಟು ಮಾಡಿದ್ರಿ ಅಂದ್ರ ಒಂದು ಕ್ಷಣನೂ ನಾ ಇರೋದಿಲ್ಲ, ಹೊಕ್ಕಿನ ಹೋಗಿ. ನಿನ್ ಯಾರಿರ ಅಂದಾರ? ಅಲ್ಲಲ್ಲಿ ಕಾವೇರಿ, ಗಂಡ ಹೊಲಕ್ಕೆ ಹೋಗಿ ದಣಕೊಂಡು ಬಂದ ನನ್ನ ಖಬರಿಲ್ಲ ನಿನಗೆ? ಒಟ್ಟಿ ಹಸ್ಕೊಂಡು ನಾ ಬಂದ್ರ ನನಗ ನೀ ಖಬರ್ ಮಾಡ್ತಿ? ಇಷ್ಟು ಮಾತಾಡ್ತಿ ಅಂದ ಮೇಲೆ 1 ನಿಮಿಷ ಕೂಡ ಇರಬೇಡ ನನ್ನ ಮನ್ಯಾಗ. ಹೊರಟೋಗಿ ನಿಂತವ್ರ ಮನೆಗೆ. ಅಪ್ಪ, ನಿಮಗ ನಾ ಬ್ಯಾಡಾಗಿನಿ ಅಂದ ಮೇಲೆ ರೇ ಒಂದು ಕ್ಷಣ ಇರಂಗಿಲ್ಲ ನಾನು. ಅಕ್ಕಗ ಬಾವ್ಗ ಹೇಳಿ ಹೋಗೇ ಬಿಡ್ತೀನಿ ನಾನು. ನೀವು ಬಾ ಬಾ ಅಂತ ಕರೆದ್ರು ಬರಂಗಿಲ್ಲ ಮತ್ತಾನು. ಹೋಗೇ ಬಿಡ, ಹೋಗ. ನಿನಗೆ ಯಾರಿರ ಅಂತಾರ? ಅಕ್ಕಗ ಬಾವಗರ ಯಾಕೆ ಹೇಳಕ್ಕೊಕ್ಕಿ ನೀನು? ನನಗ ನೀ ಬ್ಯಾಡಾಗಿ ಅಂದ ಮೇಲೆ ಅವ್ರರ ಏನ್ ಮಾಡ್ತಾರ? ರೇ ನೋಡ್ರಿ, ಮತ್ತ ವಿಚಾರ ಮಾಡಿ ನೋಡ್ರಿ. ನಾ ಹೋಗೇ ಬಿಡ್ತೀನಿ. ನಾನೇನಾದ್ರ ನನ್ನ ತವ್ರ ಮನೆಗೆ ಹೋದ್ನಿ ಅಂದ್ರ ವಾಪಸ್ ಬರಂಗಿಲ್ಲ ಮತ್ತಾನು. ಹೋಗ್ತೀನಿ ನಾನು. ನಿನಗೆ ಯಾರು ಬಾ ಅಂತ ಕರೀತಾರ? ನೀ ಇವತ್ತ ನಿನ್ನ ತವ್ರ ಮನೆಗೆ ಹೋದೆ ಅಂದ್ರ ನಾಳೆಗೆ ನಾ ಇನ್ನೊಬ್ಬಕ್ಕಿನ ಮಾಡ್ಕೊಂಡ್ ಬರ್ತೀನಿ. ನಾ ಇರೋ ಕಲೆ ಇನ್ನೊಬ್ಬಕ್ಕೆ ಮಾಡ್ಕೊಂಡ್ ಬರ್ತೀರಿ? ಮಾಡ್ಕೊಂಬರ್ರಿ. ಹಂಗ ಬಿಡ್ತೀನಿ ಅಂತ ಮಾಡಿರೇನ? ನಾ ಇರೋ ಕಲೆ ಇನ್ನೊಬ್ಬಕ್ಕೆ ಮಾಡ್ಕೊಂಡ್ ಬರ್ತಾರಂತ. ಮಾಡ್ಕೊಂಬರ್ರಿ. ಹೆಂಗ ಮಾಡ್ಕೊಂಡ್ ಬರ್ತೀರಿ ಬರ್ರಿ, ನಾನು ನೋಡೇ ಬಿಡ್ತೀನಿ. ಅಲ್ಲಲೇ ಕಾವೇರಿ, ನಿನ್ನ ತವ್ರ ಮನೆಗೆ ಹೊಕ್ಕಿನಿ ಅಂತ ಅಂದ್ಯಾ, ಅದಕ್ಕೆ ನಾನು ಇನ್ನೊಬ್ಬಕ್ಕಿನ ಮಾಡ್ಕೊಂಡ್ ಬರ್ತೀನಿ ಅಂತಂದ್ಯಾ. ನಾನೇನೋ ತಮಾಷೆಗಂದ್ರ ನೀವೇನ್ರಿ ಕರೆಂಕರಣ ಇನ್ನೊಂದು ಮದ್ವೆ ಮಾಡ್ಕೊಂಡ ಬಿಡ್ತೀನಿ ಅಂತೀರಲ್ಲ ರೀ. ನೀವು ಹೆಂಗಂದ್ರೆ ಹೆಂಗ್ರಿ? ನನ್ನ ಮನ್ಸಿಗೆ ಬೇಜಾರಾಗೋದಿಲ್ಲೇನ್ರಿ? ಆದ್ರೂ ಏನೋ ಈಗಿನ ಕಾಲದಾಗ ಹುಡುಗರು ಯಾವ ಕಾಲದಾಗ ಯಾವ ಸಮಯದಾಗ ಹೆಂಗಿರ್ತಾರಂತಂದು ನಂಬೋಕೆ ಆಗಂಗಿಲ್ಲಪ್ಪ. ಯಪ್ಪ ಹೌದಿಲ್ಲಪ್ಪ ಅಣ್ಣ? ನಂಬೋಕೆ ಆಗಂಗಿಲ್ಲ ರೀ. ಇನ್ನೊಂದ್ಸರಿ ನಿಮ್ಮ ಬಾಯಿಯಿಂದ ಆ ಮಾತು ಬರಬಾರ್ದು. ಆದ್ರೂ ನಾ ಇರೋ ಕಲೆ ಇನ್ನೊಬ್ಬಕ್ಕಿನ ಮಾಡ್ಕೊಂಬರ್ತೀನಿ ಅಂದ್ರಿ. ಹೌದ್ರಿ, ಮಾಡ್ಕೊಂಬರ್ರಿ ಮಾಡ್ಕೊಂಬರ್ರಿ. ನಾ ಇರೋ ಕಲೆ ಇನ್ನೊಬ್ಬಕ್ಕಿ ಮಾಡ್ಕೊಂಡು ಸಂತೋಷ ತಂದಿರಿ. ನಾನಂತೂ ಏನೂ ಹೇಳಲ್ಲ. ಅಲ್ಲಲ್ಲಿ ಕಾವೇರಿ, ತಮಾಷೆ ಮಾಡಿದೆ ಕಣೆ, ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡಿಯಲ್ಲ. ಗಂಡ ಹೆಂಡಿರ ನಡುವೆ ಸ್ವಲ್ಪನಾದ್ರೂ ವಿರಸ ಇರಬೇಕು.
ವಿರಸವಿದ್ದರೆ ಪ್ರೀತಿ ಎಂಬ ಜೀವನೆಂಬ ನೌಕೆಯನ್ನು ಸಾಗಿಸಬಹುದು. ಅಲ್ರಿ, ನೀವು ಮಾಡೋ ಹುಡುಗಾಟಕ್ಕೂ ಸ್ವಲ್ಪ ಹಿತಿಮಿತೆ ಇದೆ. ನೀವು ಮಾಡೋ ಹುಡುಗಾಟಕ್ಕೆ ನನ್ನ ಜೀವನೇ ನಿಂತೋಗಿತ್ತು. ನೀವಿಲ್ಲ ಅಂದ್ರೆ ಈ ಜೀವನೇ ಇಲ್ಲ ರೀ, ಇಲ್ಲ ನೀವಿಲ್ಲ ಅಂದ್ರೆ. ಬದುಕು ಅನ್ನೋ ಹೊಲದಲ್ಲಿ ಸಮಸ್ಯೆಯನ್ನು ಕಳೆ ಬೆಳೀತಲಿರುತ್ತದೆ ಕಾವೇರಿ. ಹಾಗಂತ ಹೊಲ ಬಿಟ್ಟು ಹೋಗಕ್ಕಾಗತ್ತಾ? ಕಳೆ ಕೀಳು ಕಲೆ ಕಲಿತು ಬಾಳಬೇಕು ಜೀವನದಲ್ಲಿ. ನಿನ್ನ ಮಧ್ಯೆ ಏನೇ ಸಮಸ್ಯೆ ಬಂದರೂ ಎದುರಿಸಿ ನಿನ್ನ ಜೊತೆ ಪ್ರೀತಿಯಿಂದ ಬಾಳುವೆ ಕಾವೇರಿ. ಇದು ಆ ನಿರುಪಾದೇಶ್ವರ ಸಾಕ್ಷಿಯಾಗಿಯೂ ಸತ್ಯ. ಸ್ವಾಮಿ, ಸ್ವಾರ್ಥಕವಾಯಿತು ಸ್ವಾಮಿ, ಸ್ವಾರ್ಥಕವಾಯಿತು ಈ ನನ್ನ ಜೀವನ. ಈ ನಿಮ್ಮ ಹೃದಯದಲ್ಲಿ ಪುಟ್ಟ ಮೀನಾಗಿ ನಾನು ಈಜಾಡಬೇಕೆಂಬ ಆಸೆ ನನಗಾಗ್ತದೆ ರೀ. ನನ್ನ ಕೈ ಹಿಡಿದು ಹಾಡಿ ಕುಣಿಬಾರ್ದೆ? ಕಾವೇರಿ, ನನ್ನ ಹೃದಯ ಕಾವೇರಿ ಕಾವೇರಿ ಎಂದು ಮಿಡಿತಾ ಇದೆ ನೋಡಿಲಿ. ಅಯ್ಯೋ, ನನ್ನ ಮುದ್ದು ಗಂಡ ಅಲ್ರಿ, ಇಷ್ಟೊತ್ತು ನನ್ನ ಜೊತೆ ಎಷ್ಟೆಲ್ಲ ಜಗಳ ಮಾಡಿದ್ರಿ. ಇಷ್ಟೊಂದು ಪ್ರೀತಿ ಇಟ್ಕೊಂಡು ನನ್ನ ಜೊತೆ ಹಠ ಮಾಡ್ತೀರಾ ನೀವು? ದೇವತೆ ಹುಲಗಂಜಿ ದೋಷವೋ ದೋಷವೋ ನನಗೈರದ ಶಿವನೇ ಉರಿಯ ಸೂರ್ಯನು ಅವನಾಗೆ ಕರಗ ಚಂದ್ರನು ಅವನಾಗೆ ಹೊರಗೆ ದೇವತೆ ಒಂದೇ ನಿಜವಾದ ಹೋಲಿಕೆ ನಗುವಲ್ಲೂ ಮುಡಿಸಲು ಪ್ರೀತಿ ಒಂದೇ ಕಾಣಿಕೆ ಅಪರಂಜಿ ಏನು ಹೀಗೆ ನಿಲ್ಲುವೆಯೋ? ಏನು ಊಟಕ್ಕೇನಾರು ಕೊಡುವೆಯಾ? ರೀ, ಸ್ವಲ್ಪ ನಿಧಾನ ಅನ್ನೋದಿದ್ರು ಐತಾ ನಿಮ್ಗ? ಯಾಕೆ ಇಷ್ಟೊಂದು ಗದರಿಸ್ತೀರ ನನ್ನ? ಅಲ್ಲಲೇ ಕಾವೇರಿ, ಹೊಟ್ಟಿ ಹಸ್ಕೊಂಡು ನಿಂತೀನಿ, ಕೊಡು ಅಂದ್ರೂ ಪಡಕ್ತಾ ಇರಲಿಲ್ಲಲ್ಲ. ಅಣ್ಣ, ಹತ್ತಿಗೆ ಶುರುವಾಗಿರಬೇಕಲ್ಲ ಗಂಡ ಹೆಂಡಿರ ನಡುವೆ ಹಿಲಿ ಬೆಕ್ಕಿನ ಚೆಲ್ಲಾಟ. ಬಾತಮ್ಮ, ನೀನೊಬ್ಬ ಕಮ್ಮಿ ಆಗಿದ್ದಿ ಹೇಳಕ.
ಹಳ್ಳಕ್ಕೆ ಬಿದ್ರ ಆಳಿಗೊಂದು ಕಲ್ಲು ಅಂದಂಗ ನಿನ್ನ ಅತ್ತಿಗೆ ಜೊತೆ ನೀನು ಸೇರಿದ್ರ ಆ ದೇವ್ರ ಕಾಪಾಡ್ಬೇಕು ನನ್ನ. ಮಾತಾಡತ್ತಿದ್ರಿ ಇಷ್ಟೊತ್ತನ ಮಾತಾಡ್ರಿ. ನನ್ನ ಮೈದ್ರ ಬಂದಾನ ಮಾತಾಡ್ರಿ. ಹೆಂಗ ಮಾತಾಡ್ತೀರಿ ಮಾತಾಡ್ರಿ. ನಾವು ಒಬ್ಬಕ್ಕೆ ಸಿಕ್ಕಿನಿ ಅಂತಂದು ಬಾಯಿಗೆ ಬಂದಂಗೆಲ್ಲ ಮಾತಾಡುತ್ತಿದ್ರಿ. ರೇಗಿಸ್ರಿ. ಈಗ ನನ್ನ ಮೈದನ್ ಬಂದಾನ ಹೆಂಗ್ ರೇಗಿಸ್ತೀರಿ ನಾನು ನೋಡೇ ಬಿಡ್ತೀನಿ. ಅದೆಲ್ಲ ಮೈದ್ನ ನೀವಂತ ಇವನ ಜೊತೆ ಇರುವ ರೀತಿಗೆ ಮತ್ತಾರ ಹಾಗಿದ್ರ ಇಷ್ಟೊತ್ತಿ ತವ್ರ ಮನೆಗೆ ಹೋಗಿ ಬ್ರಹ್ಮ ನಮ್ಮಿಬ್ಬರನ್ನ ಅಗಲಿಸ್ಬೇಕಂತ ಪ್ಲಾನ್ ಮಾಡ್ದಂಗ ಕಾಣ್ತೈತಿ. ಅಲ್ಲಲ್ಲಿ ಕಾವೇರಿ ಇವನು ಮಾತು ನಂಬಬೇಡ. ನಮ್ಮಿಬ್ಬರು ನಡ್ಬರಕ್ ಜಗಳ ತಂದಿಟ್ಟು ತಮಾಷೆ ನೋಡ್ತಾನಿವ. ಬಾನ ಹೊಲಕ್ ಹೋಗ್ಬೇಕು, ಸ್ನಾನಕ್ ನೀರಿಡು ಬಾನ ಹೋಗ್ತೀನಿ. ನೀರ್ ರೆಡಿ ಆಗ್ಯಾವ್ರಿ ಮೈದನ ಬಾರಪ್ಪ. ಒಳಗಡೆ ಬಿಸಿ ಬಿಸಿ ಆದ ಹೋಳಿಗೆ ಮಾಡೀನಿ. ನಿನಗಂತನ ಮಾಡಿನ್ಯಾ ನಾನು. ನಿಮ್ಮ ಅನ್ನಗೆ ಇಷ್ಟು ಕೊಡೋದು ಬೇಡ. ನಾವಿಬ್ರು ತುಪ್ಪ ಹಾಲು ಹಾಕೊಂಡ್ ಭರ್ಜರಿ ಬಡೇನು. ನಿಮ್ಮ ಅನ್ನಗೆ ಒಂದು ಉಳಿಸೋದು ಬೇಡ. ತಿನ್ರಿ ಇಬ್ರು ತಿನ್ರ ಒಟ್ಟು ತುಂಬ ತಿನ್ರಿ. ಹೋಗೋಣ ಊಟ ಮಾಡೋಕೆ. ನಿಲ್ಲು ಹತ್ತಿಗೆ. ಮತ್ತೇನಪ್ಪ ಊಟ ಆಮೇಲೆ ಮಾಡೋಣ. ಹೋಳಿಗೆ ಯಾರಿದ್ರ ಆರ್ಲೇವು ಮತ್ತೊಂದು ವಿಷಯ ಮಾಡಮ್ಮ. ತಲೆ ಕೆಡಿಸ್ಬಿಡ್ರ ಬಗ್ಗೆನು. ಈಗೇನು ಅತ್ಗಿ ಅದಳ ಅನ್ನದನ ಹಾಡ ಆಡ್ಬೇಕು ಅನ್ನೋದಷ್ಟ ನಿನ್ನ ಮನಸ್ಸು ಆತಪ್ಪ ಮೈದನ. ಇಷ್ಟಂಗ ಹಾಡ್ತೀನಿ ನಾನು. ಎಂದು ಕಾಣದ ದೇವರನ್ನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಹೇಳುತ್ತಾ ಹೊತ್ತು ಕಾಣದಿರುವ ಕಲ್ಪನೆಗೆ ಮನೆ ಮಂತ್ರಾಲಯ ಮನಸೇ ದೇವಾಲಯ. ಮನೆ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲಿ ಜನ್ಮ ಬಾಳಮ್ಮ ಆಕಾಶ ವಂದನಿ ಬಾಳಲಿ ತಂದೆಯ ಪ್ರೇಮ ತಂದೆ ತಾಯಿಯ ಪ್ರೇಮ ಬಂದವು ಸದಾ ಕಾಲಕ್ಕೆ ಉಳಿಯಲಿದ್ದವು. ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ಬಾರಪ್ಪ ಊಟ ಮಾಡುವಂತೆ ಒಳಗಡೆ. ಹಾ ನೀವು ನಡೆಯಿರಿ ಎತ್ತಿಗೆ, ನಾನು ಬರುವೆ. ಆಯ್ತಪ್ಪ. ಭಾನ ಇದೀಗ ತಾನೇ ಬಂದೇನಣ್ಣ. ಹೇಕಣ್ಣ ದಿಗ್ಭ್ರಮೆಯಾಗಿ ಬಂದಿರುವಿರಿ? ಹಾಗೇನಿಲ್ಲ ಬ್ರಹ್ಮ. ಈ ತಿಂಗಳು ನಡೆಯುವ ವಿಧಾನಸೌಧ ಚುನಾವಣೆಯಲ್ಲಿ ನಮ್ಮ ರೈತ ಪರ ಪಕ್ಷದಿಂದ ಎಲ್ಲ ರೈತ ಮುಖಂಡರು ಸೇರಿ ನನ್ನನ್ನು ಚುನಾವಣೆಗೆ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದಾರೆ. ಆದರೆ ಈ ವಲಸು ರಾಜಕೀಯ ಮಾಡಬೇಕೆಂಬ ಮನಸ್ಸು ನನಗಿಲ್ಲಪ್ಪ. ನನಗೆ ಮನಸ್ಸಿಲ್ಲ. ಹೇಕಣ್ಣ ಹೀಗೇಕೆ ಮಾತನಾಡುವೆ?
ಎಲ್ಲ ರೈತ ಮುಖಂಡರು ಸೇರಿ ಸೂಕ್ತವಾದ ಅಭ್ಯರ್ಥಿಯೆಂದು ನಿನಗೆ ಸಹಕಾರ ಕೊಟ್ಟರೆ ಮನಸ್ಸಿಲ್ಲವೆಂದು ಹೇಳುತ್ತಿರುವೆಯಲ್ಲ. ದುಷ್ಟರ ಕೈಯಲ್ಲಿ ನಮ್ಮ ನಾಡಿನ ರಾಜ್ಯಭಾರ ಸಿಕ್ಕು ನರಕ ಅನುಭವಿಸುತ್ತಿರುವರು ಈ ನಮ್ಮ ನಾಡಿನ ರೈತರು. ನಿಮ್ಮಂತ ಸಜ್ಜನರ ಕೈಯಲ್ಲಿ ಆಡಳಿತ ಸಿಕ್ಕರೆ ಅನ್ಯಾಯ, ಅಧರ್ಮ, ಎಸಗುವನೆಯ ವಂಚಕರನ್ನು ಹುಟ್ಟಡಗುವುದು. ನೀನು ಹೇಳುವುದು ಸತ್ಯ ಬ್ರಹ್ಮ, ಸತ್ಯ. ನಯವಂಚಕರನ್ನು ಹುಟ್ಟು ಅಡಗಿಸುವ ಕಾಲ ಇದು ಅಲ್ಲಪ್ಪ. ನರಿ ಬುದ್ಧಿ ರಾಜಕೀಯ ಮಾಡಗಟ್ಟ ಭಾರತ ಪ್ರಜೆಗಳಿಗೆ ಕಣ್ಣಿಗೆ ಮಣ್ಣುಗ್ಗುತ್ತ ಭ್ರಷ್ಟ ರಾಜಕಾರಣಿಗಳು ಮಾಡುತ್ತ ಭಾರತಾಂಬೆಯನ್ನೇ ಬೆತ್ತಲ ಮಾಡಿ ರಾಜ್ಯ ಆಳುವ ಮುಂಡೆ ಮಕ್ಕಳ ಕಾಲವಿದು. ನಮ್ಮಂತ ನೀತಿವಂತರ ಕಾಲವಲ್ಲಪ್ಪ, ನೀತಿವಂತರ ಕಾಲವಲ್ಲ. ಅಣ್ಣ, ಆ ಕಾಲದಲ್ಲಿ ಉದಯಿಸುವ ಸೂರ್ಯ ಈ ಕಾಲದಲ್ಲಿ ಉದಯಿಸುತ್ತಿರುವನು. ಆ ಕಾಲದಲ್ಲಿ ಬೆಳಕು ಚೆಲ್ಲುವ ಚಂದ್ರ ಈಗಲೂ ಬೆಳಕು ಚೆಲ್ಲುವನು. ಭೂಮಿ, ಆಕಾಶ, ಬೀಸುವ ಗಾಳಿ ಯಾವುದೂ ಬದಲಾಗಿಲ್ಲಣ್ಣ. ಬೆಟ್ಟಿ ಭಾಗ್ಯದ ಬಲ ಬೀಸಿ ಮುಕ್ತ ಪ್ರಜೆಗಳಿಗೆ ಮೋಸ ಮಾಡಿ ನುಡಿದಂತೆ ನಡೆದಿದ್ದವೆಂದು ಬಡಾಯಿ ಹಚ್ಚಿಕೊಳ್ಳುವ ಬಂಡ ರಾಜಕಾರಣಿಗಳಿಂದ ಕೆಟ್ಟು ಹೋಗಿದೆ ಈ ನಮ್ಮ ನಾಡಿನ ಪ್ರಜಾಪ್ರಭುತ್ವ. ಈ ಸಮಾಜ ಸುಧಾರಿಸಬೇಕಾದರೆ ನಿಮ್ಮಂತ ಸತ್ಯವಂತರು ಅವಶ್ಯವಾಗಿ ಬೇಕು ಅಣ್ಣ, ಅವಶ್ಯವಾಗಿ ಬೇಕು. ಸತ್ಯದಿಂದ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರನ್ನೇ ಬಿಡಲಿಲ್ಲ. ಅಷ್ಟೇ ಏಕೆ ಬ್ರಹ್ಮ? ಸತ್ಯ, ನ್ಯಾಯ, ನೀತಿ ಎಂದರೆ ಮತ್ತೊಂದು ಹೆಸರೇ ಕೆಂಗಲ್ಲ ಹನುಮಂತರಾಯರು. ಅವರು ನಿರ್ಮಿಸಿದ ವಿಧಾನಸೌಧದಲ್ಲಿ ಒಂದೇ ಒಂದು ದಿನ ಆಡಳಿತ ನಡೆಸಲು ಬಿಡಲಿಲ್ಲ ಈಗಿನ ರಾಜಕಾರಣಿಗಳು. ಇನ್ನು ನಾವ್ಯಾವ ಲೆಕ್ಕ? ಆ ಉಗ್ರಯ್ಯ ಪ್ರಶಾಂತ್ ಪಾಟೀಲ್ ನಮ್ಮ ಮೇಲೆ ಕೆಂಡ ಕಾರುತ್ತಿರುವರು. ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಡವೆಂದು ತಾಕೀತು ಮಾಡಿದ್ದಾರೆ. ಏನು ಹೇಳುತ್ತಿರುವೆ ಅಣ್ಣ? ಪ್ರತಿಯೊಬ್ಬ ಪ್ರಜೆಗೂ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶವಿರುತ್ತದೆ. ಅವಕಾಶ ಅಷ್ಟೇ ಅಲ್ಲಣ್ಣ, ಹಾಗೂ ನಮ್ಮ ಹಕ್ಕು. ಬೇಡವೆನ್ನಲು ಪ್ರಜಾಪ್ರಭುತ್ವ ಒಪ್ಪನದೇನು? ನೀನು ಅವನೆದುರಿಗೆ ಸ್ಪರ್ಧಿಸಿದರೆ ಅವನ ರಾಜಕೀಯ ಸಾಮ್ರಾಜ್ಯ ಕಳಚಿ ಬೀಳುವುದೆಂದು ನಿಮಗೆ ಬೆದರಿಕೆ ಹಾಕಿದ್ದಾರೆ ನನ್ನ ಆ ಕಟುಕರು. ಲೇ ಉಗ್ರ ಪಾಟೀಲ, ಈಗ ತಿಳಿಯುತ್ತದೆ ಮಕ್ಕಳೇ ಈ ರೈತರ ತಾಕತ್ತು. ಅಣ್ಣ, ಆ ದುಷ್ಟರನ್ನು ಭೇಟಿಯಾಡಿ ಬರುತ್ತೇನೆ. ಬೇಡ ಸೋದರ, ಬೇಡ. ಆ ಉಗ್ರಯ್ಯ ಪ್ರಶಾಂತ್ ಪಾಟೀಲ್ ನಮ್ಮ ಊರಿಗೆ ಮಿಕ್ಕಿದ ನನ್ನ ಮಕ್ಕಳು. ಆ ದುಷ್ಟರ ಸವಾಸ ನಮಗೇಕಪ್ಪ? ಈ ವಲಸು ರಾಜಕೀಯನೇ ಬೇಡ ಕಣೋ, ಬೇಡ. ಕೆಟ್ಟವರೆಂದು ಭಯಪಟ್ಟರೆ ಬಟ್ಟಂಗಿ ಸಾರಿ ನಾವೇ ಬಹುದೂರರೆಂದು ಎದೆ ಹೊಪ್ಪಿಸಿ ಮೆರೆಯುತ್ತಾರೆ ಆ ಉಗ್ರಯ್ಯ ಮತ್ತು ಪ್ರಶಾಂತ್ ಪಾಟೀಲನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬರುತ್ತೇನೆ. ಬ್ರಹ್ಮ, ನಿಂತ್ಕೋ ಬ್ರಹ್ಮ. ಅವನು ಓದುದ್ದು ನೋಡಿದರೆ ಏನು ಅವಾಂತರ ಮಾಡುವನೋ ಏನು? ನಾನೇ ಅವನ ಮುಂದೆ ಹೇಳದಿದ್ರೆ ಒಳ್ಳೆಯದಿತ್ತು. ಎಂತ ಕೆಲಸ ಮಾಡಿಬಿಟ್ಟೆ.